ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿಗೆ ಸ್ವಾಗತ. ಗಟ್ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನೆಲ್ಲ ಟಿಪ್ಸ್ ಇದೆ ಸರ್ ಅಂತ ಹಲವಾರು ಪ್ರಶ್ನೆಗಳು ಬಂದಿತ್ತು. ಅದಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಟ್ ಹೆಲ್ತನ್ನು ಹೇಗೆ ಇಂಪ್ರೂವ್ ಮಾಡಬಹುದು ಅಂದರೆ ನಮ್ಮ ಕಂಪ್ಲೀಟಾಗಿ ಹೊಟ್ಟೆ ಇರ್ಬೋದು, ಜಠರ ಇರ್ಬೋದು, ಅಥವಾ ನಮ್ಮ ಇಂಟೆಸ್ಟೈನ್ಸ್ ಎಲ್ಲ ಸೇರಿ ಏನು ಕಾನ್ಸ್ಟಿಟ್ಯೂಟ್ ಆಗುತ್ತೆ, ಇದಕ್ಕೆ ನಾವು ಗಟ್ ಅಂತ ಹೇಳ್ತೇವೆ. ಇದನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇ ರೂಲ್ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಹೊಟ್ಟೆಯನ್ನು 3 ಭಾಗದಲ್ಲಿ ಡಿವೈಡ್ ಮಾಡಿದರೆ, ಒಂದು ಭಾಗದಲ್ಲಿ ಸಾಲಿಡ್ ಫುಡ್ ಇರಬೇಕು, ಒಂದು ಭಾಗದಲ್ಲಿ ನೀರಿಗೆ ಜಾಗ, ಒಂದು ಭಾಗ ಖಾಲಿ ಇಡಬೇಕು ವಾಯುವಿಗೆ. ಸೊ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದರೆ ಏನು ನಾವು ಮಿತವಾಗಿ ತಿನ್ನೋದು ಅಂತ ಹೇಳ್ತೇವೆ, ಮಿತ ಬುಕ್ ಅಂತ ಏನು ಹೇಳ್ತೇವೆ, ನಾನು ಹಲವಾರು ವೀಡಿಯೋಸ್ಗಳಲ್ಲಿ ಹೇಳಿದ್ದೇನೆ ಇದನ್ನು. ಮಿತ ಬುಕ್ ನಾವೇನಾದರೂ ಫಾಲೋ ಮಾಡಿದ್ವಿ ಅಂತ ಹೇಳಿದರೆ ಆವಾಗ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಇದು ಮೊದಲನೇದು. ಎರಡನೇದೇನಪ್ಪ ಅಂತ ಹೇಳಿದರೆ, ಊಟ ಆದ ಮೇಲೆ, ಸೊ ಇವಾಗ ಕ್ವಾಂಟಿಟಿ ವೈಸ್ ನಾವು ಕರೆಕ್ಟಾಗಿ ತಿಂದಿದ್ದೇವೆ, ಊಟ ಆದಮೇಲೆ ನಮ್ಮ ಪಚನ ಚೆನ್ನಾಗಾಗಬೇಕು, ನಮಗೆ ಡೈಜೆಷನ್ ಚೆನ್ನಾಗಾಗಬೇಕು ಅಂತ ಹೇಳಿದರೆ 1 ಗ್ಲಾಸ್ನಷ್ಟು ಮಜ್ಜಿಗೆ ಕುಡಿಬೇಕು. ಇದು ಯಾವಾಗ ಸರ್? ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಲ್ಲ, ಅಥವಾ ಮಧ್ಯಾಹ್ನ ಲಂಚ್ ಅಲ್ಲ, ಅಥವಾ ನೈಟ್ ಡಿನ್ನರ್ ಅಲ್ಲ ಅಂತ ಕೇಳಿದರೆ, ಯೂಶ್ವಲಿ ಮಧ್ಯಾಹ್ನದ ಊಟದ ನಂತರ 1 ಗ್ಲಾಸ್ನಷ್ಟು ಮಜ್ಜಿಗೆ, ಒಂದು 50ರಿಂದ 100 ml ಅಂತ ಅಂದ್ಕೊಳ್ಳಿ, ಅಷ್ಟು ಮಜ್ಜಿಗೆಯನ್ನು ಕುಡಿಯೋದು ಉತ್ತಮ. ಇದರಿಂದ ಓವರ್ ಆಲ್ ಡೈಜೆಷನ್ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನು ಊಟ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು, ಸೈಂಧವ ಲವಣ ಸಿಕ್ಕರೆ ಒಳ್ಳೆಯದು, ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ನಾರ್ಮಲ್ ಸಾಲ್ಟ್ ಏನಿರುತ್ತೆ ಅದನ್ನು ಸ್ವಲ್ಪ ಒಂದು ಪಿಂಚಷ್ಟು ತೊಗೊಂಡ್ಬಿಟ್ಟು ಆ ಶುಂಠಿನ ಆ ಸಾಲ್ಟಿಗೆ ಟಚ್ ಮಾಡಿ ನಾವು ತಿನ್ನಬೇಕು. ಅದನ್ನು ಚೆನ್ನಾಗಿ ಚೀವ್ ಮಾಡಬೇಕು. ಆಮೇಲೆ ಆ ಶುಂಠಿನ ನಾವು ಹೊರಗಡೆ ಉಗಿಬೋದು ಅಥವಾ ಒಳಗಡೆ ನುಂಗ್ಬೋದು, ಎರಡೂ ಓಕೆ. ಇದು ಲಂಚಿನ ಒಂದು 5 ನಿಮಿಷದ ಮುಂಚೆ. ಭೋಜನಾಗ್ರೆ ಸದಾಪಥ್ಯಂ ಲವಣಾರ್ದ್ರಕ ಭಕ್ಷಣಂ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ಊಟ ಮಾಡೋಕ್ಕಿಂತ ಮೊದಲು ಯಾವಾಗಲೂ ಒಳ್ಳೆಯದು ಏನಪ್ಪ ಅಂತ ಹೇಳಿದರೆ ಲವಣ ಮತ್ತು ಆರ್ದ್ರಕ, ಅಂದರೆ ಶುಂಠಿ ಮತ್ತು ಉಪ್ಪು ಮತ್ತು ಶುಂಠಿ. ಸೊ ಇದನ್ನು ನಾವು ಬಳಕೆ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ಯಾರಿಗೆಲ್ಲ ಎದೆ ಉರಿ ಬರ್ತಾ ಇರುತ್ತೆ, ಅಸಿಡಿಟಿ ಇರುತ್ತೆ, ಅಥವಾ ಗ್ಯಾಸ್ ಆಗ್ತಾ ಇರುತ್ತೆ, ಬ್ಲೋಟಿಂಗ್ ಆಗ್ತಾ ಇರುತ್ತೆ ಊಟ ಆದಮೇಲೆ, ಇದೆಲ್ಲರಿಗೂ ಕೂಡ ಅದು ಕಡಿಮೆ ಆಗುತ್ತೆ. ಇದು ಕೂಡ ಒಂದು ಟಿಪ್. ಇನ್ನು ಕೊನೆಯ ಟಿಪ್ ಏನಪ್ಪ ಅಂತ ಹೇಳಿದರೆ, ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ, ರಾತ್ರಿ ಮಲ್ಕೊಳ್ಳುವಾಗ 1 ಗ್ಲಾಸ್ ಬಿಸಿನೀರಿಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಸೇವನೆ ಮಾಡಿ ನಿದ್ರೆ ಮಾಡುವಂಥದ್ದು. ಇದರಿಂದ ಕೂಡ ನಮ್ಮ ಅಪಾನ ವಾಯು ಅಥವಾ ಅಧೋವಾಯು ಏನಿರುತ್ತೆ ಅದು ಕ್ಲಿಯರಾಗಿ ಆಗ್ತಾ ಇರುತ್ತೆ. ಬೆಳಿಗ್ಗೆ ಅವರಿಗೆ ಮೋಷನ್ ತೊಂದರೆ ಆಗಲ್ಲ, ಮಲವಿಸರ್ಜನೆ ಸಲೀಸಾಗುತ್ತೆ. ಇದರಿಂದ ಕೂಡ ಅವರ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡ್ಬೋದು. ಇದು ಪುರುಷರಲ್ಲೂ ಕೂಡ ಅನ್ವಯ ಆಗುತ್ತೆ, ಸ್ತ್ರೀಯರಲ್ಲೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮದೇನಾದರೂ ಪ್ರಶ್ನೆ ಇತ್ತು ಅಂತ ಹೇಳಿದರೆ ನಮಗೆ ಕಮೆಂಟ್ ಮಾಡಿ, ಅದನ್ನು ನಾವು ಮುಂಬರುವ ವಿಡಿಯೋಸ್ಗಳಲ್ಲಿ ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಕೊಡ್ತೇವೆ. ಧನ್ಯವಾದಗಳು.